ನಮಸ್ಕಾರ ವಿದ್ಯಾರ್ಥಿಗಳೇ. ನಾನು ಈ ಒಂದು ಸೆಷನ್ ಅಲ್ಲಿ ನಿಮಗೆ ಕನ್ಸೈನ್ಮೆಂಟ್ ಅಕೌಂಟ್ಸ್ ಅಲ್ಲಿ ಮತ್ತೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾನೆ. ಇದು ಒಂಥರ ಡಿಫರೆಂಟ್ ಆಗಿದೆ. 14 ಮಾರ್ಕ್ಸ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಎಕ್ಸಾಮಿನೇಷನ್, ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ ಪ್ರಾಬ್ಲಮ್. ಇಲ್ಲಿ ಏನಪ್ಪ ಕೇಳಿದಾನೆ ಅಂತಂದ್ರೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿ ಅಂತ ಕೇಳ್ತಾನೆ. ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನೀಟಾಗಿ ಹೇಳ್ತೀನಿ. ಮೊದಲಿಗೆ ಪ್ರಾಬ್ಲಮ್ ಅನ್ನ ಶೇರ್ ಮಾಡ್ಕೊಳ್ಳೋಣ, ಅನಲೈಸ್ ಮಾಡೋಣ. ಅದಾದ ಮೇಲೆ ನಾವು ನೋಡೋಣ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸಿ measures Raghu and Company of Delhi consigned on 15th March 12 45 cases of glass at a cost price of 45,000 to Reddy and Company of Hyderabad. So Raghu and Company Delhi ಅಂತಕ್ಕಂಥವರು ಕನ್ಸೈನ್ಮೆಂಟ್ ಅನ್ನ ಕಳಿಸಿದ್ದಾರೆ. ಕನ್ಸೈನ್ಮೆಂಟ್ ಅಲ್ಲಿ ಏನಪ್ಪ ಕಳಿಸಿದ್ದಾರೆ ಅಂದ್ರೆ 45 ಕೇಸು ಗ್ಲಾಸ್. ಓಕೆ, ಯಾವುದೋ ಒಂದು ಗ್ಲಾಸು 45 ಪೀಸಸ್ ಇರುತ್ತೆ. ಅದು ಕೇಸಸ್ ನಥಿಂಗ್ ಬಟ್ ಪೀಸಸ್. ಓಕೆ, ಅಟ್ ಅ ಕಾಸ್ಟ್ ಪ್ರೈಸ್ ಆಫ್ 45,000 ಅಂದ್ರೆ the entire 45 pieces costed rupees 45,000 ಅಂತ ಅರ್ಥ. ಇಲ್ಲೇನು ಪರ್ ಯೂನಿಟ್ ಅಂತ ಹೇಳಿಲ್ಲ, ಟೋಟಲ್ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾನೆ. ಸೊ 45 ಯೂನಿಟ್ಗೆ 45,000. ಯಾರಿಗೆ? ರೆಡ್ಡಿ ಅಂಡ್ ಕಂಪನಿ, ಹೈದರಾಬಾದ್ಗೆ. ಓಕೆ, ಇಲ್ಲಿ ಮೆಜರ್ಸ್ ರಘು ಇಸ್ ಅ ಕನ್ಸೈನರ್ ಆರ್ ಪ್ರಿನ್ಸಿಪಲ್, ರೆಡ್ಡಿ ಅಂಡ್ ಕಂಪನಿ ಇಸ್ ಅ ಕನ್ಸೈನಿ ಆರ್ ಏಜೆಂಟ್ ಅಂತ ಅನ್ಕೋಬೇಕು. ಫಾರ್ ಸೇಲ್ ಆನ್ ಕಮಿಷನ್ ಅಟ್ 5% ಆನ್ ಗ್ರಾಸ್ ಸೇಲ್ ಪ್ರೊಸೀಡ್ಸ್. ಅವ್ರು ಏನು ಸೇಲ್ಸ್ ಮಾಡ್ತಾರೆ ಅದ್ರ ಮೇಲೆ 5% ಕಮಿಷನ್ ಅಂತ. ಓಕೆ, ಗ್ರಾಸ್ ಸೇಲ್ ಪ್ರೊಸೀಡ್ಸ್ ಅಂತ ಕರೀತಾರೆ. ನಥಿಂಗ್ ಬಟ್ ಸೇಲ್ಸ್ ಅಂತ, ಟೋಟಲ್ ಸೇಲ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ದೆನ್ ದ ಕನ್ಸೈನರ್ ಪೇಡ್ ಫ್ರೈಟ್ ಅಂಡ್ ಕ್ಯಾರಿಯೇಜ್ ಅಮೌಂಟಿಂಗ್ ಟು 539. ಕನ್ಸೈನರ್ ಅಂತಂದ್ರೆ ರಘು ಅಂತಕ್ಕಂಥವ್ರು 539 ರೂಪಾಯಿ ಎಕ್ಸ್ಪೆನ್ಸಸ್ ನ ಸ್ಪೆಂಡ್ ಮಾಡಿದ್ದಾರೆ. ಓಕೆ, ಇದನ್ನ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಸ್ಪೆಂಡ್ ಬೈ ಕನ್ಸೈನರ್ ಅಂತ ಕರಿತೀವಿ. ನೆಕ್ಸ್ಟ್, ದ ಗೂಡ್ಸ್ ಅರೈವ್ಡ್ ಅಟ್ ಹೈದರಾಬಾದ್ ಆನ್ 20th March 12. ಅವನೇನು 15ನೇ ತಾರೀಕು ಕಳಿಸಿದ, 20ನೇ ತಾರೀಕು ಗೂಡ್ಸು ಹೈದರಾಬಾದ್ ಬಂತು. ರೆಡ್ಡಿ ಅಂಡ್ ಕಂಪನಿ ಪೇಡ್ ಕ್ಲಿಯರಿಂಗ್ ಚಾರ್ಜಸ್ 235. ಮೇ ಬಿ ದೇ ಹ್ಯಾವ್ ಸೆಂಟ್ ಇಟ್ ಥ್ರೂ ಟ್ರೈನ್ ಇರ್ಬೋದು, ಅದಕ್ಕೆ ಕ್ಲಿಯರೆನ್ಸ್ ಚಾರ್ಜಸ್ 235 ಕಟ್ಟಿದ್ದಾರೆ. ಸನ್ರಿ ಅದು ಇದು ಎಕ್ಸ್ಪೆನ್ಸಸ್ 59 ರೂಪಾಯಿ ಖರ್ಚು ಮಾಡಿದ್ದಾರೆ. ಕ್ಯಾರಿಯೇಜ್ ಅಲ್ಲಿಂದ ಗೋಡೌನ್ ತಗೊಳ್ಳೋಕೆ 102 ರೂಪಾಯಿ ಖರ್ಚು ಮಾಡಿದ್ದಾರೆ. ಗೋಡೌನ್ ಚಾರ್ಜಸ್ 90 ರೂಪಾಯಿ ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ. ಸೊ ಇಲ್ಲಿ ಸಿ ಕ್ಲಿಯರಿಂಗ್ ಚಾರ್ಜಸ್, ಸನ್ರಿ ಚಾರ್ಜಸ್, ಕ್ಯಾರಿಯೇಜ್ ಇವೆಲ್ಲ ಗೋಡೌನ್ಗೆ ಹೋಗೋಕ್ಕೂ ಮುಂಚೆ ಆಗಿರತಕ್ಕಂತಹ ಎಕ್ಸ್ಪೆನ್ಸಸ್. ಹಾಗಾಗಿ ಅವುಗಳು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಸ್ಪೆಂಡ್ ಬೈ ಕನ್ಸೈನಿ ಆಗುತ್ತೆ. ಗೋಡೌನ್ ಚಾರ್ಜಸ್ 90 ರೂಪೀಸ್ ಏನಿದೆ, ಸೊ ಅದು ಏನು ರೆಕರಿಂಗ್ ಎಕ್ಸ್ಪೆನ್ಸಸ್ ಸ್ಪೆಂಡ್ ಬೈ ಕನ್ಸೈನಿ ಆಗುತ್ತೆ. ಓಕೆ, ಸೊ ಯಾಕಂತಂದ್ರೆ ಗೋಡೌನ್ ಗೂಡ್ಸ್ ಹೋದ್ಮೇಲೆ ಗೋಡೌನ್ ರೆಂಟ್ ಕೊಡ್ತಕ್ಕಂಥದ್ದು ಅಥವಾ ಗೋಡೌನ್ ಚಾರ್ಜಸ್ ಪೇಮೆಂಟ್ ಮಾಡ್ತಕ್ಕಂಥದ್ದು. ಸೊ ಅದನ್ನ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರೀತೀವಿ. ದ ಗೂಡ್ಸ್ ವರ್ ಸೋಲ್ಡ್ ಬೈ ರೆಡ್ಡಿ ಅಂಡ್ ಕಂಪನಿ ಆಸ್ ಅಂಡರ್. ಓಕೆ, ಸೊ ಈ ತರ ಸೇಲ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ನೋಡಿ, 15 ಕೇಸಸ್ ಅಟ್ 1000 ಪರ್ ಕೇಸ್. 15 ಕೇಸನ್ನ ಅಥವಾ 15 ಪೀಸ್ ಅನ್ನ 1000 ರೂಪಾಯಿ ಮಾಡಿದ್ದಾರೆ. 22 ಕೇಸಸ್ ಅಟ್ 1050 ಪರ್ ಕೇಸ್ ಅಂಡ್ ದ ರಿಮೈನಿಂಗ್ 8 ಕೇಸಸ್ ಅಟ್ 1250 ಪರ್ ಕೇಸ್. 15 ಕೇಸನ್ನ 1000 ರೂಪಾಯಿಗೆ ಸೇಲ್ ಮಾಡಿದ್ದಾರೆ. 22 ಕೇಸನ್ನ 1050 ರೂಪಾಯಿಗೆ ಸೇಲ್ ಮಾಡಿದ್ದಾರೆ. ಓಕೆ, ಸೊ ಮಿಕ್ಕ 8 ಕೇಸನ್ನ 1250 ರೂಪಾಯಿಗೆ ಸೇಲ್ ಮಾಡಿದ್ದಾರೆ. ಸೊ ನಮ್ಗೆ ಇಲ್ಲಿ ಕ್ವಶನ್ ಬರ್ತಕ್ಕಂಥದ್ದು, ಬಂದಿರೋ ಗೂಡ್ಸ್ ಎಲ್ಲ ಸೇಲ್ ಆಗಿದೆಯಾ ಇಲ್ವಾ? ಟೋಟಲ್ ನಮ್ಗೆ ಬಂದಿದ್ದೆಷ್ಟು? 45 ಕೇಸಸ್. ಓಕೆ, ಸೇಲ್ ಆಗಿರೋದು ನೋಡಿ 15 ಪ್ಲಸ್ 22 37 ಪ್ಲಸ್ 8 45. ಅಲ್ಲಿಗೆ 45 ಬಂದಿದ್ದು 45 ಕೇಸು ಏನಾಗಿದೆ? ಸೇಲ್ ಆಗೋಗಿದೆ. ಅದರ ಅರ್ಥ ನಮಗೆ ಕ್ಲೋಸಿಂಗ್ ಸ್ಟಾಕ್ ಇರೋದಿಲ್ಲ. ಸೊ ಇಲ್ಲಿ ನೀವು ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅನ್ನ ಕಂಡುಹಿಡಿತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ದ ಎಂಟೈರ್ ಸ್ಟಾಕ್ ರಿಸೀವ್ಡ್ ಹ್ಯಾಸ್ ಬಿನ್ ಸೋಲ್ಡ್ ಔಟ್. ಓಕೆ, ಯಾವುದು ಉಳಿದಿಲ್ಲ. ಏನು ನಿಮಗೆ ಕನ್ಸೈನ್ಮೆಂಟ್ ಬಂತು ಪೂರ್ತಿ ಸೇಲ್ ಮಾಡ್ಬಿಟ್ಟಿದ್ರೆ. ಹಾಗಾಗಿ ನಿಮಗೆ ಇಲ್ಲಿ ಫಸ್ಟ್ ಸ್ಟೆಪ್ ಏನಿದೆ, ಕನ್ಸೈನ್ ಏನು ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಬರೋದಿಲ್ಲ. ನೆಕ್ಸ್ಟ್, ಆನ್ June 21, 2012 ರೆಡ್ಡಿ ಅಂಡ್ ಕಂಪನಿ ಸೆಂಟ್ ಅ ಡ್ರಾಫ್ಟ್ ಫಾರ್ rupees 10,000 ಟು ಮೇಜರ್ಸ್ ರಘು ಅಂಡ್ ಕಂಪನಿ ಆನ್ ಅಕೌಂಟ್ ಇಸ್ ನಥಿಂಗ್ ಬಟ್ ಇದು ಅಡ್ವಾನ್ಸ್ ಅಂತ. ಅಡ್ವಾನ್ಸ್ ಕಳಿಸಿ ದುಡ್ಡು ಕೊಟ್ಟಿದ್ದಾರೆ 10,000 ರೂಪಾಯಿ. ಯಾರಿಗೆ? ರಘುಗೆ ಅಂದ್ರೆ ಓನರ್ಗೆ 10,000 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಆನ್ 1st July 2012 ರೆಡ್ಡಿ ಅಂಡ್ ಕಂಪನಿ ಫಾರ್ವರ್ಡೆಡ್ ಅನ್ ಅಕೌಂಟ್ ಸೇಲ್ ಟುಗೆದರ್ ವಿತ್ ಅ ಬಿಲ್ ಆಫ್ ಎಕ್ಸ್ಚೇಂಜ್ ಫಾರ್ ದ ಬ್ಯಾಲೆನ್ಸ್. ಜುಲೈ 22ಗೆ ಇವ್ರು ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಮಿಕ್ಕ ಎಷ್ಟು ಕೊಡಬೇಕು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇವ್ರು ಎಷ್ಟು ಇಟ್ಕೋಬೇಕು ಮುಟ್ಕೊಂಡು ಮಿಕ್ಕಿದನ್ನ ಅವ್ರಿಗೆ ಕಳಿಸ್ಕೊಡ್ತಾರೆ. ಓಕೆ, ದಿಸ್ ಇಸ್ ದ ಪ್ರಾಬ್ಲಮ್. ಸೊ ನೋಡೋಣ ಏನ್ ಮಾಡ್ಬೇಕಿಲ್ಲಿ. Give journal entries to record the above transactions in the books of consignor and consignee.
ಕ್ಯಾಲ್ಕುಲೇಷನ್ಸ್ ಆರ್ ಟು ಬಿ ಮೇಡ್ ಟು ದ ನಿಯರೆಸ್ಟ್ ರುಪಿ. ಅಂದ್ರೆ ಏನಾದ್ರು ಇದೆಲ್ಲ ಬಂದ್ರೆ ನಿಯರೆಸ್ಟ್ ರುಪಿ, ಫ್ರಾಕ್ಷನ್ಸ್ ಬಂದಾಗ ನಿಯರೆಸ್ಟ್ ರುಪಿ ಮಾಡ್ಕೊಳ್ಳೋಕೆ ಯಾವುದು ಬರೋದಿಲ್ಲ. ಸೊ ನೀವಿಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಮಾಡಬೇಕು. ಓಕೆ, ಜರ್ನಲ್ ಎಂಟ್ರೀಸ್ ಹೇಗೆ ಮಾಡ್ತೀರಾ, ವೆರಿ ಇಂಪಾರ್ಟೆಂಟ್. ಓಕೆ, ಜರ್ನಲ್ ಎಂಟ್ರೀಸ್ ಹೇಗೆ ಮಾಡೋದು? ಸೊ ಮೊದಲಿಗೆ ನಮಗೆ ಯೂಶಲಿ ಹಿಂದಿನ ಪ್ರಾಬ್ಲಮ್ ಅಲ್ಲಿ 2 ಸ್ಟೆಪ್ ಬಗ್ಗೆ ಹೇಳಿದ್ದೀನಿ. ಸ್ಟೆಪ್ ನಂಬರ್ 1 ಏನು, ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಅದಾದ್ಮೇಲೆ ಲೆಡ್ಜರ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು, ಒಂದು ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನೀಸ್ ಅಕೌಂಟ್ ಅನ್ನ. ಬಟ್ ನಿಮ್ಗೆ ಇಲ್ಲಿ ವೆರಿ ಸಿಂಪಲ್, ಮೊದಲಿಗೆ ನಿಮ್ಗೆ ಕ್ಲೋಸಿಂಗ್ ಸ್ಟಾಕ್ ಬೇಕಾಗಿಲ್ಲ, ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಬಿಡಿ. ಥ್ರೂ ವಿತ್ ದ ಹೆಲ್ಪ್ ಆಫ್ ಲೆಡ್ಜರ್ ಅಕೌಂಟ್ಸ್ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಏನನ್ನ, ವಿ ಕ್ಯಾನ್ ಈಸಿಲಿ ಪಾಸ್ ದ ನೆಸೆಸರಿ ಜರ್ನಲ್ ಎಂಟ್ರೀಸ್. ಏನ್ ಲೆಡ್ಜರ್ಸ್ ಮಾಡಿರ್ತೀರಲ್ಲ ಅದ್ರ ಬೇಸಿಸ್ ಮೇಲೆ ಜರ್ನಲ್ ಎಂಟ್ರೀಸ್ ನ ತುಂಬಾ ಈಸಿಯಾಗಿ ಮಾಡ್ಬೋದು. ಅದು ಹೇಗೆ ಅಂತ ನಾನು ಹೇಳ್ಕೊಡ್ತಾನೆ. ಓಕೆ, ಮೊದಲಿಗೆ ನಾವೇನ್ ಮಾಡೋಣ, ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡೋಣ. ನೋಡಿ, ಫಾರ್ಮ್ಯಾಟ್ ತಗೊಳ್ಳಿ. ಇನ್ ದ ಬುಕ್ಸ್ ಆಫ್ ಕನ್ಸೈನರ್ we need to calculate, we need to prepare consignment account. ಈ ರೀತಿ ಫಾರ್ಮ್ಯಾಟ್ ಅನ್ನ ಹಾಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಡೆಬಿಟ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಈಸ್ ಕ್ರೆಡಿಟ್ ಸೈಡ್. ಈ ಕಡೆ ಓಪನಿಂಗ್ ಸ್ಟಾಕ್ ಬರುತ್ತೆ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಬರುತ್ತೆ, ಎಕ್ಸ್ಪೆನ್ಸಸ್, ಕಮಿಷನ್ ಅವೆಲ್ಲ ಈ ಕಡೆ ಬರುತ್ತೆ. ಈ ಕಡೆ ಬಂದಾಗ ನಮಗೆ ಸೇಲ್ಸ್ ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ, ಅಬ್ನಾರ್ಮಲ್ ಲಾಸ್ ಏನಾದ್ರು ಇದ್ರೆ ಬರುತ್ತೆ. ಇಲ್ಲಿ ಯಾವುದೇ ಲಾಸಸ್ ಬಗ್ಗೆ ಹ್ಯಾಸ್ ನಾಟ್ ಮೆನ್ಷನ್, ಹೆನ್ಸ್ ಏನು ಬರೋದಿಲ್ಲ. ಸೊ ಫಾರ್ಮ್ಯಾಟ್ ಆದ ತಕ್ಷಣ ಫಸ್ಟ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಎಷ್ಟು, ನಮಗೆ 45,000 ರೂಪಾಯಿ ಅಮೌಂಟ್ ಡೈರೆಕ್ಟ್ ಕೊಟ್ಬಿಟ್ರೋದ್ರಿಂದ ಏನು ಇದು ಮಾಡೋಷ್ಟಿಲ್ಲ. ಟು ಬ್ಯಾಂಕ್ ಅಕೌಂಟ್. ಓಕೆ, ಸೊ ನಮ್ಮ ಎಕ್ಸ್ಪೆನ್ಸಸ್ ಅಂದ್ರೆ ಕನ್ಸೈನರ್ ಎಕ್ಸ್ಪೆನ್ಸಸ್. ಸೊ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ ನೋಡಿ, ಕನ್ಸೈನರ್ ಪೇಡ್ ಫೈಟ್ ಅಂಡ್ ಕ್ಯಾರೇಜ್ ಅಮೌಂಟೆಡ್ ಟು ರುಪೀಸ್ 539 ಅಂತಾನೆ. ಸೊ 539. ಓಕೆ, ನೆಕ್ಸ್ಟ್ ಕನ್ಸೈನಿ ಎಕ್ಸ್ಪೆನ್ಸಸ್. ಕನ್ಸೈನಿ ಎಕ್ಸ್ಪೆನ್ಸಸ್ ಅದನ್ನ ನಾವು ಅವ್ರ ಹೆಸರಲ್ಲಿ ಬರೀತೀವಿ, ಟು ರೆಡ್ಡಿ ಅಂಡ್ ಕಂಪನಿ. ಸೊ ಕನ್ಸೈನಿ ಎಕ್ಸ್ಪೆನ್ಸಸ್. ಸೊ ನಮಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾ ಎಕ್ಸ್ಪೆನ್ಸಸ್ ಅನ್ನ ತಗೋಬಿಡಿ ಪೂರ್ತಿ. ಇಲ್ಲೇನು ಸಪರೇಟ್ ಆಗಿ ರೆಕರಿಂಗ್ ತಗೋಬೇಕು, ನಾನ್ ರೆಕರಿಂಗ್ ತಗೋಬೇಕು ಅಂತ ಏನಿಲ್ಲ, ಪೂರ್ತಿ ಎಂಟೈರ್ ಎಕ್ಸ್ಪೆನ್ಸಸ್ ಅನ್ನ ನಾವಿಲ್ಲಿ ತಗೊಳ್ಳೋಣ. ಸೊ ನೋಡೋಣ ಏನೇನಿದೆ. ಮೊದಲಿಗೆ ನೋಡಿ, ಕ್ಲಿಯರೆನ್ಸ್ ಚಾರ್ಜಸ್ 235. ಕ್ಲಿಯರೆನ್ಸ್ ಚಾರ್ಜಸ್ ಎಷ್ಟಿದೆ, 235 ಪ್ಲಸ್. ಅದಾದ್ಮೇಲೆ ಸೆಂಡ್ರಿ ಚಾರ್ಜಸ್ 59. ಸೆಂಡ್ರಿ ಚಾರ್ಜಸ್ ಎಷ್ಟಿದೆ, 59 ಇದೆ. ಸೊ ಅದಾದ್ಮೇಲೆ ನಮಗೆ ಕ್ಯಾರಿಯೇಜ್ 102 ಇದೆ, ಗೋಡೌನ್ ಚಾರ್ಜಸ್ 90 ಇದೆ. ಕ್ಯಾರಿಯೇಜ್ 102 ಪ್ಲಸ್ ಗೋಡೌನ್ ಚಾರ್ಜಸ್ 90. ಸೊ ಇಷ್ಟನ್ನ ನಾವು ಟೋಟಲ್ ಮಾಡಿದ್ದೆ ಆದಾಗ ನಮಗೆ 486 ರೂಪೀಸ್ ಬರುತ್ತೆ. 486. ಓಕೆ, 486. ಸೊ ನೆಕ್ಸ್ಟ್ ಒಂದು ಕಮಿಷನ್ ಕೊಡಬೇಕು ಟು ರೆಡ್ಡಿ ಅಂಡ್ ಕಂಪನಿ. ಕಮಿಷನ್ ಕಮಿಷನ್ ಕೊಡೋಕ್ ಮುಂಚೆ ಅವನೇನಿದೆ ಸೇಲ್ಸ್ ಮೇಲೆ ಕಮಿಷನ್ ಅಂತಾನೆ, ಹಂಗಾಗಿ ಸೇಲ್ಸ್ ಕಂಡಿಡಿಯೋಣ. ಓಕೆ, ಬೈ ರೆಡ್ಡಿ ಅಂಡ್ ಕಂಪನಿ ಸೇಲ್ಸ್. ಓಕೆ, ಸೊ ನಮಗೆ ಸೇಲ್ಸ್ 3 ತರ ಇದೆ ಪ್ರಾಬ್ಲಮ್ ಅಲ್ಲಿ. ನೋಡಿ ಅವನೇನಪ್ಪ ಹೇಳ್ತಾನೆ ಅಂದ್ರೆ 15 cases at 31,000 per case. ಮೊದಲು 15 into 1,000 is equal to 15,000. ನೆಕ್ಸ್ಟ್ ಏನಪ್ಪ ಹೇಳ್ತಾನೆ ಅಂತಂದ್ರೆ 22 cases at 1,050. 22 into 1,050. ಓಕೆ, ಸೊ 10,500, 1,500, 21, 22, 23,100, 23,100. ಓಕೆ, ನೆಕ್ಸ್ಟ್ ಎಷ್ಟಿದೆಯಪ್ಪ ಅಂತಂದ್ರೆ 8 pieces at 1,250. 8 to 1,250.
50. ಸೊ ಎಷ್ಟಾಗುತ್ತೆ 10,000 ಆಗುತ್ತೆ. ಓಕೆ 10,000 ಆಗುತ್ತೆ. ಟೋಟಲ್ ಮಾಡಿದಾಗ ನಮಗೆ 15, 25, 25, 48,100 rupees ಬರುತ್ತೆ. ದಿಸ್ ಈಸ್ ಟೋಟಲ್ ಸೇಲ್ಸ್. ಎಷ್ಟು 48,100 rupees. ಓಕೆ $48,100. ಈಗ ಇದ್ರ ಮೇಲೆ ಕಮಿಷನ್ ಕೊಡಬೇಕು. 48,100 ಇಂಟು ನಮ್ಗೆ ಎಷ್ಟು ಪರ್ಸೆಂಟ್ ಕಮಿಷನ್ 5% ಅಂತ ಹೇಳ್ತಾನೆ ಅವನ್ ಗ್ರಾಸ್ ಸೇಲ್ ಅಂತ. ಸೊ 5% ಮಾಡಿದಾಗ ನಮಗೆ ಎಷ್ಟಪ್ಪ ಬರುತ್ತೆ ಅಂತಂದ್ರೆ 2,245 rupees ಏನೋ ಬರುತ್ತೆ. 2,405 ಬರುತ್ತೆ. ಈಗ ಟೋಟಲ್ ಮಾಡೋಣ. ಸೊ ದಿಸ್ ಸೈಡ್ ಜಾಸ್ತಿ ಇದೆ 48,100. ಸೊ ಅದನ್ನ ಈ ಕಡೆ ಪೋಸ್ಟ್ ಮಾಡ್ಕೊಳ್ಳಿ 48,100 ಅಂತ. ಸೊ ನಮಗೆ ಇದನ್ನೆಲ್ಲ ಟೋಟಲ್ ಮಾಡಿದಾಗ 48,430 ಬರುತ್ತೆ. ಸೊ ಈ ಕೇಸಲ್ಲಿ ಲಾಸ್ ಬರುತ್ತೆ 48,430. ಸೊ 48,430. ಸೊ ಈ ಕಡೆ ನಮಗೆ ಕ್ಲೋಸಿಂಗ್ ಸ್ಟಾಕ್ ಬರೋದಿಲ್ಲ. ಯಾಕಪ್ಪ ಅಂತಂದ್ರೆ ಬಂದಿರೋದೆಲ್ಲ ಸೇಲ್ ಆಗೋಗಿದೆ, ಯಾವುದೇ ರೀತಿ ಅಬ್ನಾರ್ಮಲ್ ಲಾಸ್ ಇಲ್ಲ. ಹಾಗಾಗಿ ಬರೀ ಸೇಲ್ಸ್ ಅನ್ನ ಮಾತ್ರ ನಾವಿಲ್ಲಿ ತಗೊಂಡಿದೀವಿ. ಸೊ ಹೋದ್ರೆ 330 rupees ಇಸ್ ದ ಲಾಸ್. ಈ ಕೇಸಲ್ಲಿ ಏನಾಗುತ್ತೆ ನಮಗೆ 330 rupees ಲಾಸ್ ಬರುತ್ತೆ. ಸೊ ಬೈ P&L account. So this is balancing figure. Okay. ಈ ರೀತಿ ನೀವು ಕನ್ಸೈನ್ಮೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕು. ತುಂಬಾ ಈಸಿ. ಓಕೆ ಈ ಕಡೆ ಏನೋ ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ ತಗೋತಾರ, ಅದಾದ್ಮೇಲೆ ಎಕ್ಸ್ಪೆನ್ಸಸ್, ಬೋತ್ ಕನ್ಸೈನರ್ ಎಕ್ಸ್ಪೆನ್ಸಸ್, ಕನ್ಸೈನಿ ಎಕ್ಸ್ಪೆನ್ಸಸ್, ಕನ್ಸೈನರ್ ಕಮಿಷನ್ ತಗೋತೀರಾ. ಈ ಕಡೆ ಸೇಲ್ಸ್ ತಗೋತೀರಾ, ಅಬ್ನಾರ್ಮಲ್ ಲಾಸ್ ಏನಾದ್ರು ಇದ್ರೆ ತಗೋತೀರಾ. ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಇದ್ರೆ ತಗೋತೀರಾ. ಈ ಪ್ರಾಬ್ಲಮ್ ಕ್ಲೋಸಿಂಗ್ ಸ್ಟಾಕ್ ಇಲ್ಲ, ಅಬ್ನಾರ್ಮಲ್ ಲಾಸ್ ಇಲ್ಲ, ಹಾಗಾಗಿ ಪೂರ್ತಿ ಪ್ರಾಬ್ಲಮ್ ಇಷ್ಟೇ. ಸೊ ಇದಾದ್ಮೇಲೆ ಕನ್ಸೈನೀಸ್ ಅಕೌಂಟ್ ಮಾಡೋಣ. ಕನ್ಸೈನಿ ಅಕೌಂಟ್ ಯಾವ ರೀತಿ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಟ್ಬಿಟ್ಟಿದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. ಸೊ ಈಗ ಸೇಮ್ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಕನ್ಸೈನಿ ಯಾರಿಲ್ಲಿ ರೆಡ್ಡಿ ಅಂಡ್ ಕಂಪನಿ. ಓಕೆ ರೆಡ್ಡಿ ಅಂಡ್ ಕಂಪನಿ. ಸೊ ಇಲ್ಲಿ ಯಾವ ರೀತಿ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಎಲ್ಲೆಲ್ಲಿ ರೆಡ್ಡಿ ಅಂಡ್ ಕಂಪನಿ ಇದೆ ಅದನ್ನ ಈ ಕಡೆ ತಗೊಬರ್ಬೇಕು. ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಕನ್ಸೈನ್ಮೆಂಟ್ ಅಲ್ಲಿ ಇಲ್ಲಿ ಕ್ರೆಡಿಟ್ ಸೈಡ್ ತಗೊಬರ್ಬೇಕು. ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ಈ ಕಡೆ ಡೆಬಿಟ್ ಸೈಡ್ ಗೆ ತಗೊಬರ್ಬೇಕು. ಓಕೆ ಬಟ್ ಅಕೌಂಟ್ ನಾವು ಇಲ್ಲಿ ಬರೀಬೇಕಾದ್ರೆ ಯಾವ ಅಕೌಂಟ್ ಇಂದ ತಗೋತಾ ಇದೀವಿ, ಕನ್ಸೈನ್ಮೆಂಟ್ ಅಕೌಂಟ್, ಅದನ್ನ ಪೋಸ್ಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ರೆಡ್ಡಿ ಅಂಡ್ ಕಂಪನಿ ಅಂತಿದೆ, ಕನ್ಸೈನಿ ಎಕ್ಸ್ಪೆನ್ಸಸ್ ಅದನ್ನ ಈ ಕಡೆ ತಗೊಂಬನ್ನಿ. ಇಲ್ಲಿ ಡೆಬಿಟ್ ಸೈಡ್ ಇದ್ರೆ ಈ ಕಡೆ ಕ್ರೆಡಿಟ್ ಸೈಡ್ ಬೈ ಯಾವ ಏನಂತ ಬರೀಬೇಕು, ಕನ್ಸೈನ್ಮೆಂಟ್. ಯಾಕಂದ್ರೆ ಯು ಆರ್ ಡ್ರಾಯಿಂಗ್ ದಟ್ ಫ್ರಮ್ ಕನ್ಸೈನ್ಮೆಂಟ್ ಅಕೌಂಟ್, ಇಲ್ಲಿಂದ ತಗೋತಾ ಇರೋದು, ಹಾಗಾಗಿ ಬರೀಬೇಕು. ಸೊ ಎಷ್ಟಿದೆ 486. ಸೊ ಇದನ್ನ ನಾವೇನಂತ ಕರಿತೀವಿ, ಕನ್ಸೈನಿ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ನೋಡಿ ಕಮಿಷನ್ ಇದೆ ರೆಡ್ಡಿ ಅಂಡ್ ಕಂಪನಿ ಅಂತ, ಸೇಮ್ ಅದನ್ನು ಅಷ್ಟೇ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಕಮಿಷನ್. ಸೊ ಎಷ್ಟಿದೆ 2,405 ಅಷ್ಟೇ. ಆ ಕಡೆ ಇನ್ಯಾವುದು ಇಲ್ಲ. ಈ ಕಡೆ ನೋಡಿ ರೆಡ್ಡಿ ಅಂಡ್ ಕಂಪನಿ ಓಕೆ ಸೇಲ್ಸ್ ಇದೆ, ಅದನ್ನ ಈ ಕಡೆ ತಗೊಳ್ಳಿ. ಈ ಕಡೆ ಕ್ರೆಡಿಟ್ ಸೈಡ್ ಇರೋದ್ರಿಂದ ಈ ಕಡೆ ಡೆಬಿಟ್ ಸೈಡ್ ತಗೊಳ್ಳಿ. ಎಲ್ಲಿಂದ ತಗೋತಾ ಇರೋದು, ಕನ್ಸೈನ್ಮೆಂಟ್ ಅಕೌಂಟ್ ಇಂದ ಸೇಲ್ಸ್. ಸೊ ಎಷ್ಟು 48,100. ಸೊ ಇಷ್ಟು ಮಾಡಿದಾಗ ಮತ್ತೆ ಇದರ ಜೊತೆಗೆ ಅವನೇನಪ್ಪ ಹೇಳ್ತಾನೆ ಅಂತಂದ್ರೆ 10,000 rupees ಅಡ್ವಾನ್ಸ್ ಕಳಿಸಿದಾನ. ಓಕೆ ಪ್ರಾಬ್ಲಮ್ ಅಲ್ಲಿ ಅವನೇನ್ ಮಾಡಿದಾನೆ 10,000 rupees ಅಡ್ವಾನ್ಸ್ ಅನ್ನ ಕಳಿಸಿದಾನೆ ಮುಂಚೆನೆ. ಯಾವತ್ತು June 21st, 2012 ರೆಡ್ಡಿ ಅಂಡ್ ಕಂಪನಿ ಸೆಂಟ್ ಅ ಡ್ರಾಫ್ಟ್ ಫಾರ್ 10,000 ಟು ಮೇಜರ್ಸ್ ರಘು ಆನ್ ಅಕೌಂಟ್ ಅಂತಾನೆ. ಅದನ್ನ ಅಡ್ವಾನ್ಸ್ ಅಂತ ಟ್ರೀಟ್ ಮಾಡ್ಕೋತೀವಿ. ಸೊ ಅದನ್ನ ನಾವು ಇಲ್ಲಿ ಶೋ ಆಫ್ ಮಾಡ್ಬೇಕಾಗತ್ತೆ. ಓಕೆ ಸೊ ಇಲ್ಲಿ ಬೈ
ಬ್ಯಾಂಕ್ ಅಕೌಂಟ್ ಅಡ್ವಾನ್ಸ್ ಎಷ್ಟಿದೆ 10,000 ಇದೆ. ಸೊ ಇಷ್ಟೇ ಕ್ಲೋಸ್ ಮಾಡಿ. ಸೇಲ್ ಮಾಡಿದಾಗ ಅವನಿಗೆ 48,100 ರೂಪಾಯಿ ಬಂತು. 48,100 ರೂಪಾಯಲ್ಲಿ ಸೊ ಅವನೇನ್ ಮಾಡ್ದ 486 ರೂಪಾಯಿ ಖರ್ಚು ಮಾಡಿದ್ದ. 2,405 ರೂಪಾಯಿ ಅವನ ಕಮಿಷನ್, 10,000 ಆಲ್ರೆಡಿ ಕೊಟ್ಟಿದ್ದಾನೆ. ಮೂರನ್ನ ಹಿಡ್ಕೊಂಡು ಮಿಕ್ಕಿರ್ತಕ್ಕಂಥ ಅಮೌಂಟ್ ಅನ್ನ ಅವನೇನ್ ಮಾಡ್ತಾನೆ ಅವರಿಗೆ ಕಳಿಸ್ಕೊಡ್ತಾನೆ. ಸೊ ಎಷ್ಟಾಗುತ್ತೆ ನೋಡಿ, ಈ ಮೂರನ್ನ ಆಡ್ ಮಾಡೋಣ. 12,891. ಓಕೆ, 12,000 ಮಾಡಿದಾಗ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟಪ್ಪ ಬರುತ್ತೆ ಅಂತಂದ್ರೆ ಸೊ 35,209 ಬರುತ್ತೆ. 35,209. ಸೊ ದಿಸ್ ಇಸ್ ಬ್ಯಾಲೆನ್ಸ್. ಇದನ್ನ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಆದ್ರೂ ಕರಿಬಹುದು, ಅಥವಾ ಅವನು ಕೊಡ್ಬೇಕಲ್ವಾ, ನೀವು ಅವನಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ, ಸೆಟಲ್ ಮಾಡ್ತೀವಿ ಅಂತ. ಸೊ ಬ್ಯಾಂಕ್ ಅಕೌಂಟ್ ಅಲ್ಲಿ ಅವ್ರಿಗೆ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಬ್ಯಾಲೆನ್ಸ್ ಫಿಗರ್. ಸೊ ಇಲ್ಲಿಗೆ ನಿಮ್ಮ ಈ ಒಂದು ಕನ್ಸೈನ್ಮೆಂಟ್ ಅಕೌಂಟ್, ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿದ್ದು ಮುಗಿಯಿತು. ಓಕೆ, ಸೊ ಇಷ್ಟಿದ್ರೆ ನಮಗೆ ಲೆಡ್ಜರ್ ಅಕೌಂಟ್ಸ್ ಅನ್ನ, ಲೆಡ್ಜರ್ ಅಕೌಂಟ್ ಇದ್ರೆ ನಮಗೆ ಏನ್ ಮಾಡೋದು ಈಸಿ, ತುಂಬಾನೇ ಜರ್ನಲ್ ಎಂಟ್ರೀಸ್ ಪ್ರಿಪೇರ್ ಮಾಡ್ತಕ್ಕಂಥದ್ದು ತುಂಬಾನೇ ಈಸಿ. ಇಷ್ಟನ್ನ ಬರ್ಕೊಂಡಿದ್ದಾದ್ಮೇಲೆ ನಾನು ನಿಮ್ಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾನೆ. ಓಕೆ, ಸೊ ಇದಕ್ಕೆ ಫಾರ್ಮ್ಯಾಟ್ ಹಾಕೊಳ್ಳಿ. ಲೆಡ್ಜರ್ ಅಕೌಂಟ್ಸ್ಗೆ, ಜರ್ನಲ್ ಎಂಟ್ರೀಸ್ಗೆ ledger accounts, books of consignor. ಯಾರಿಲ್ ಕನ್ಸೈನರು? ಸೊ ಮೇಜರ್ಸ್ ರಘು ಅಂಡ್ ಕಂಪನಿ. ಓಕೆ, ಸೊ ಪರ್ಟಿಕ್ಯುಲರ್ಸ್, amount debit, this is debit, this is credit. ಆಕ್ಚುಲಿ LF ಅಂತ ಒಂದು ಹಾಕೋಬೇಕು ನಾವು. LF ಅನ್ನ ಹಾಕೊಂಡಿಲ್ಲ, ತೊಂದರೆ ಇಲ್ಲ. ಸೊ ನೋಡಿ, ತುಂಬಾ ಈಸಿ ಯಾವ ತರ ಮಾಡಬೇಕು ಅಂತ. ಒಂದೊಂದು ಟ್ರಾನ್ಸಾಕ್ಷನ್ಗೆ ಒಂದೊಂದು ಎಂಟ್ರಿ ಪಾಸ್ ಮಾಡಬೇಕಾಗುತ್ತೆ. ನೋಡಿ, ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ ಒಂದು, ಬ್ಯಾಂಕ್ ಅಕೌಂಟ್ ಒಂದು, ಎಕ್ಸ್ಪೆನ್ಸಸ್ ಒಂದು, ಕಮಿಷನ್ ಒಂದು. ಇಲ್ಲಿ ಟೋಟಲ್ ಈ ಕಡೆ 4 ಎಂಟ್ರಿ, ಈ ಕಡೆ ಸೇಲ್ಸ್ಗೊಂದು, P&L ಅಕೌಂಟ್ಗೊಂದು 2 ಎಂಟ್ರಿ, ಟೋಟಲ್ 6 ಎಂಟ್ರಿ. ಓಕೆ, 6 ಎಂಟ್ರೀಸ್. ಯಾವ ರೀತಿ ಈ ಕಡೆ ಅದಕ್ಕೆ ಮಾಡ್ಬೇಕಾದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ರೆಡ್ಡಿ ಅಂಡ್ ಕಂಪನಿ ಅಕೌಂಟ್, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ರೆಡ್ಡಿ ಅಂಡ್ ಕಂಪನಿ ಕಮಿಷನ್. ಓಕೆ, ಇಷ್ಟೇ. ಈ ಕಡೆ ಮಾಡ್ಬೇಕಾದ್ರೆ ರೆಡ್ಡಿ ಅಂಡ್ ಕಂಪನಿ ಅಕೌಂಟ್ ಡೆಬಿಟ್ ಟು ಕನ್ಸೈನ್ಮೆಂಟ್, P&L ಅಕೌಂಟ್ ಡೆಬಿಟ್ ಟು ಕನ್ಸೈನ್ಮೆಂಟ್. ಇಷ್ಟೇ, ಸಿಂಪಲ್. ಸೊ ಇದಕ್ಕೆ ಬಂದಾಗ ನಾವೇನ್ ಈ ಕನ್ಸೈನ್ಮೆಂಟ್ ಇರುತ್ತೆ ಅದನ್ನ ಆಲ್ರೆಡಿ ಪಾಸ್ ಮಾಡ್ಬಿಟ್ಟಿರ್ತೀವಿ. ಓಕೆ, ಸೊ ಇದನ್ನು ಪಾಸ್ ಮಾಡಿದೀವಿ, ಇದನ್ನೂ ಪಾಸ್ ಮಾಡಿರ್ತೀವಿ. ಇಲ್ಲಿ ಮಾಡ್ಬಿಟ್ಟಿರ್ತೀವಿ. ಯಾಕಂದ್ರೆ ಈ ಮೂರನ್ನು ನಾವು ಡ್ರಾ ಮಾಡಿರೋದು ಕನ್ಸೈನ್ಮೆಂಟ್ ಅಕೌಂಟ್ ಇಂದ. ಹಂಗಾಗಿ ಅಲ್ಲಿಂದ ಏನ್ ತಗೊಂಡಿರ್ತೀರ ಅದಕ್ಕೆ ಸೇಮ್ ಎಂಟ್ರಿ ಇಲ್ಲಿ ಮಾಡಿದ್ರು ಸೇಮ್ ಎಂಟ್ರಿನೇ. ನೋಡಿ, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ರೆಡ್ಡಿ ಅಂಡ್ ಕಂಪನಿ ಅಕೌಂಟ್, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ರೆಡ್ಡಿ ಅಂಡ್ ಕಂಪನಿ. ಇಲ್ಲ ಬಂದ್ಬಿಡ್ತು ಕನ್ಸೈನ್ಮೆಂಟ್ ಡೆಬಿಟ್ ಟು ಓಕೆ ರೆಡ್ಡಿ ಅಂಡ್ ಕಂಪನಿ, ರೆಡ್ಡಿ ಅಂಡ್ ಕಂಪನಿ. ಹಂಗಾಗಿ ಇಲ್ಲಿ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಹೊಸದಾಗಿ ಬಂದಿರತಕ್ಕಂಥದ್ದು ಬ್ಯಾಂಕ್ ಅಕೌಂಟ್. ಓಕೆ, ಅಡ್ವಾನ್ಸ್. ಅದನ್ನ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕನ್ಸೈನೀಸ್ ಅಕೌಂಟ್ ಅಥವಾ ರೆಡ್ಡಿ ಅಂಡ್ ಕಂಪನಿ ಅಕೌಂಟ್. ಮತ್ತೆ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂತಲ್ಲ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ರೆಡ್ಡಿ ಅಂಡ್ ಕಂಪನಿ ಅಕೌಂಟ್. ಇಷ್ಟೇ, ತುಂಬಾ ಸಿಂಪಲ್. ಇಷ್ಟು ಮಾಡಿದ್ರೆ ಮುಗೀತು. ಸೊ ಮೊದಲಿಗೆ ತೊಗೊಳ್ಳಿ
ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. Debit to goods sent on consignment account. So total 45,000. 45,000. So ಇದೇನ್ ಬರುತ್ತೆ? Being goods sent on consignment. ಅಷ್ಟೇ, ಸಿಂಪಲ್. ಓಕೆ, ಸೊ ಇಷ್ಟೇ, ತುಂಬಾ ಸಿಂಪಲ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ what is the amount? Amount ಬಂದು 539. 539. ಸೊ ಇವ್ಯಾರ್ದು? being ಏನದು? ಎಕ್ಸ್ಪೆನ್ಸಸ್. ಕನ್ಸೈನರ್ ಎಕ್ಸ್ಪೆನ್ಸಸ್ ರೆಕಾರ್ಡೆಡ್. ಸಿಂಪಲ್, ಮುಗೀತು. ಸೊ ಅಷ್ಟೇ ಜನರಲ್ ಎಂಟ್ರಿ. ಸೊ ಅದಾದ್ಮೇಲೆ ಮತ್ತೆ ನಿಮ್ಗೆ ಬರುತ್ತೆ. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಬಿಟ್ಟು ರೆಡ್ಡಿ ಅಂಡ್ ಕಂಪನಿ ಅಕೌಂಟ್. ಡೆಬಿಟ್ ಟು ರೆಡ್ಡಿ ಅಂಡ್ ಕಂಪನಿ ಅಕೌಂಟ್. ಸೊ ವಾಟ್ ಇಸ್ ದ ಅಮೌಂಟ್? ಅಮೌಂಟ್ ಈಸ್ 486. 486 ಬ್ರಾಕೆಟ್ ಅಲ್ಲಿ being consignee expenses recorded. ರೆಕಾರ್ಡ್ ಆಯ್ತು. consignee expenses ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಸೇಮ್ consignment account debit to ರೆಡ್ಡಿ ಅಂಡ್ ಕಂಪನಿ ಅಕೌಂಟ್. ಸೊ ಇಲ್ಲೇನೋ ನಮ್ಗೆ ಕಮಿಷನ್ ಏನಿತ್ತು ಅದನ್ನ ಕೊಟ್ಟಿದೀವಿ, 2405. consignee commission paid. Okay, so simple. ಸೊ ಅಲ್ಲಿಗೆ ಈ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಇದ್ದಂತ ಮುಗೀತು. ಈ ಕಡೆ ಬರೋಣ. ಬೈ ರೆಡ್ಡಿ ಅಂಡ್ ಕಂಪನಿ ಟು ಕನ್ಸೈನ್ಮೆಂಟ್. ಸೊ ರೆಡ್ಡಿ ಅಂಡ್ ಕಂಪನಿ ಅಕೌಂಟ್ ಡೆಬಿಟ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ consignment account. So what is the sales? Sales ಬಂದು 48,100. 48,100. being sales recorded. ಸೇಲ್ಸ್ ಅನ್ನ ರೆಕಾರ್ಡ್ ಮಾಡಿದ್ವಿ ಅಷ್ಟೇ. ಇದೇನು ಅವಶ್ಯಕತೆ ಇಲ್ಲ ನರೇಷನ್. ಓಕೆ, ಯು ಆರ್ ಸ್ಟಡಿಂಗ್ ಡಿಗ್ರಿ, ನರೇಷನ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನಿದೆ? P&L. ನಿಮ್ಮ ಲಾಸ್ ಏನಾಗಿದೆ ಅದನ್ನ ರೆಕಾರ್ಡ್ ಮಾಡ್ಬಿಡಿ. P&L ಅಕೌಂಟ್ ಡೆಬಿಟ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಲಾಸ್ ಎಷ್ಟಾಗಿದೆ ನಮಗೆ? 330 ರೂಪಾಯಿ. 330. being loss on consignment recorded.
ಅದನ್ನ ಲಾಸ್ ಏನಾಗಿದೆ ಅದನ್ನ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇಲ್ಲಿಗೆ ನಮ್ಮ ಕನ್ಸೈನ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದೆಲ್ಲ ಮುಗೀತು. ಈ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿದ್ವಿ. ಈಗ ಕನ್ಸೈನಿ ಅಕೌಂಟ್ ಅಲ್ಲಿ ಏನೇನಿದೆ, ಅಥವಾ ಇದನ್ನ ರೆಡ್ಡಿ ಅಂಡ್ ಕಂಪನಿ ಅಕೌಂಟ್ ಅಂತ ಕರಿತೀವಿ. ಆಕ್ಚುಲಿ ನಾಟ್ ಕನ್ಸೈನಿ ಅಂತ ಕರಿಬಾರ್ದು, ರೆಡ್ಡಿ ಅಂಡ್ ಕಂಪನಿ ಅಕೌಂಟ್ ಅಂತ ಕರಿಬೇಕು. ಇದು ಆಲ್ರೆಡಿ ರೆಕಾರ್ಡ್ ಆಗಿದೆ, ಇದು ರೆಕಾರ್ಡ್ ಆಗಿದೆ, ಇದು ರೆಕಾರ್ಡ್ ಆಗಿದೆ. ಹೇಗೆ ಗೊತ್ತಾಗುತ್ತೆ ಸರ್ ನಮ್ಗೆ ರೆಕಾರ್ಡ್ ಆಗಿದೆ ಅಂತ? ಈ ಮೂರನ್ನು ನೀವು ಡ್ರಾ ಮಾಡಿರೋದು ಮೇಲಿನ ಕನ್ಸೈನ್ಮೆಂಟ್ ಅಕೌಂಟ್ ಇಂದ. ಸೊ ಅಲ್ಲಿ ರೆಕಾರ್ಡ್ ಮಾಡಿದ್ದೀರ ಅಂದ್ರೆ ಇಲ್ಲೂ ಸೇಮ್ ಎಂಟ್ರಿ ಬರುತ್ತೆ. ಹಾಗಾಗಿ ಅದನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಇದೇನು ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಒಂದು ಅಡ್ವಾನ್ಸ್, ಸೊ ಅದನ್ನ ಇದು ಮಾಡೋಣ. ಸೊ ಬ್ಯಾಂಕ್ ಅಕೌಂಟ್ ಬಿಟ್ಟು ಕನ್ಸೈನಿ ರೆಡ್ಡಿ ಅಂಡ್ ಕಂಪನಿ ಅಕೌಂಟ್. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ರೆಡ್ಡಿ ಅಂಡ್ ಕಂಪನಿ. ಸೊ ಎಷ್ಟು ಕೊಟ್ಟಿದ್ದಾರೆ? 10,000 rupees ಕೊಟ್ಟಿದ್ದಾರೆ. ಓಕೆ, ಸೊ 10,000 rupees ಕೊಟ್ಟಿದ್ದಾರೆ. ಅದನ್ನ ನಾವು ಏನಂತ ಅಡ್ವಾನ್ಸ್ ಅಲ್ವಾ ಅದು? ಓಕೆ, ಸೊ ಬೀಯಿಂಗ್ ಅಡ್ವಾನ್ಸ್ ರಿಸೀವ್ಡ್ ರೆಕಾರ್ಡೆಡ್ ಮಾಡಬಹುದು, ತೊಂದರೆ ಏನಿಲ್ಲ. ಓಕೆ, ಸೊ ಇದಾದ್ಮೇಲೆ ನಮಗೆ ಇನ್ನೊಂದಿದೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಸೇವ್ ರೆಡ್ಡಿ ಅಂಡ್ ಕಂಪನಿ ಅಕೌಂಟ್. ಸೊ ಎಷ್ಟಪ್ಪ ನಾವು ಉಳಿದ ಅಮೌಂಟ್ ಅನ್ನು ನಾವು ಅವ್ರು ಕೊಟ್ಟಿರೋದು 35,209. 35,209 being, this is called final settlement. Settlement made. Okay, being final settlement made. ಸೊ ಇಲ್ಲಿಗೆ ನಿಮ್ಮ ಲೆಡ್ಜರ್ ಅಥವಾ ಜರ್ನಲ್ ಎಂಟ್ರೀಸ್ ಮುಗಿಯುತ್ತೆ. ಇಷ್ಟು ಜರ್ನಲ್ ಎಂಟ್ರೀಸ್ ಅನ್ನ ಮಾಡಿದಾಗ ನಿಮಗೆ 14 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಪ್ರಾಬ್ಲಮ್. ಇದನ್ನ ಕಲ್ಕೊಳ್ಳಿ. ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ಇಲ್ಲಿಗೆ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ.